ನಮಸ್ಕಾರ ಸ್ನೇಹಿತರೆ. ನನ್ನ ಬದುಕಿನ 21 ದಿನಗಳನ್ನು ನಿರಂತರವಾಗಿ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ದೃಶ್ಯ ರೂಪದಾಗ ಅಂತ ಹೇಳಿ ನನ್ನಷ್ಟಕ್ಕೆ ನಾನೇ ಸವಾಲೇನೋ ಹಾಕೊಂಡ್ಬಿಟ್ಟಿನಿ. ಅದು ಕೂಡ ಅಪ್ಪಟ ಕನ್ನಡದೊಳಗೆ ಸಾಧ್ಯ ಆದಷ್ಟು ಕನ್ನಡ ಪದಗಳನ್ನೇ ಬಳಸ್ಕೊಂಡು ಅಂತ ಹೇಳಿ. ಆದ್ರೆ ಈ 11 ದಿನಗಳನ್ನು ಮುಗಿಸಿದ್ಮೇಲೆ ನನಗೆ ಅನ್ಸಕತ್ತದ ಇದು ಸವಾಲಿನ ಕೆಲಸ ಐತಿ. ಅದೆಷ್ಟು ಕನ್ನಡ ಪದಗಳು ನನ್ನಲ್ಲಿ ಬಡವಾಗಿ ಹೋಗ್ಬಿಟ್ಟವ. ನಾನು ಎಲ್ಲರೊಂದಿಗೆ ಬರೆದು ಯಥೇಚ್ಛವಾಗಿ ಆಂಗ್ಲ ಭಾಷೆಯ ಪದಗಳನ್ನು ನಿತ್ಯದ ಭಾಷೆಯಾಗಿ ಬಳಸ್ಕೊಂಡ್ಬಿಟ್ಟೀನಿ. ಅದೆಷ್ಟು ಸರಳ ಗೊತ್ತಿರುವಂಥ ಕನ್ನಡ ಪದಗಳನ್ನೇ ನೆನಪು ಮಾಡ್ಕೊಳಕ್ಕೆ ತಡವರಿಸ್ತೀನಿ ಅನ್ನುವ ಅರಿವು ನನ್ನೊಳಗೆ ಮೂಡ್ತು. ಅದಕ್ಕೆ ನಾನು ನಿಮಗೆಲ್ಲ ಋಣಿಯಾಗದೀನಿ. ದಿನದ ಎಲ್ಲ ಆಗು ಹೋಗುಗಳನ್ನು ಹಂಚ್ಕೊಳಿಕ್ಕಂತರೂ ಸಾಧ್ಯ ಇಲ್ಲ. ನಾ ಹಂಚ್ಕೊಂಡಿದ್ದಂತಹ ವಿಷಯದೊಳಗೆ ಒಂದಾದರೂ ನಿಮಗೆ ಉಪಯುಕ್ತ ಆಗಿರಬೇಕು ಅನ್ನೋದು ನನ್ನ ಭಾವನೆ. ಆ ನಿಟ್ಟಿನೊಳಗೆ ನಾನು ಕೆಲಸ ಮಾಡಕತ್ತೀನಿ. ಇವತ್ತು 12ನೇ ದಿನ. ಇವತ್ತೇನೇನೆಲ್ಲ ಮಾಡಿದೆ, ತಾಯಿ ಮನೆಗೆ ಬಂದೀನಿ. ತವ್ರ ಮನೆ ಅಂದಮೇಲೆ ಕೆಲಸ ಕಮ್ಮಿ ಇರ್ತದೆ. ನನ್ನ ಆಸಕ್ತಿಗೆ ಪೂರಕ ಆಗುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಗರ್ಭಾವಸ್ಥೆ ಈ ದಿನದೊಳಗೆ ನನ್ನ ದಿನಗಳನ್ನು, ನನ್ನ ಬದುಕನ್ನು ಹೆಂಗೆ ಕಳಿತೀನಿ ಅನ್ನೋದನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳಿಕ್ಕೆ ನನಗೆ ಖುಷಿ ಆಗ್ತದೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವತ್ತೂ ನನ್ನ ಮೇಲೆ ಇರಲಿ. ಮುಂಜಾನೆ ಎದ್ದು ನಾಷ್ಟ ಗೀಷ್ಟ ಎಲ್ಲ ಮಾಡಿ ಅವ್ವ ಮಗಳು ಸಂತೆಗೆ ಬಂದೀವಿ. ಹಣ್ಣು ಹಂಪ್ಲ ತೊಗೊಂಡು ಹೋದ್ರಾಯ್ತು ಅಂತ. ಏನು ತಂದಿರಿ? ನಾ ಸಣ್ಣಕ್ಕಿದ್ದಾಗ ಮಣ್ಣಾಡಕ್ಕೆ ಅದೆಷ್ಟು ಇಷ್ಟಪಡ್ತಿದ್ನೋ ಅಷ್ಟೇ ನನ್ನ ಮಗಳು ಈ ಮಾನವ ನಿರ್ಮಿತ ಬಣ್ಣ ಬಣ್ಣದ ಮಣ್ಣು ಅರ್ಥಾತ್ ಕ್ಲೇಯನ್ನು ಇಷ್ಟಪಡ್ತಾಳೆ. ಇದು ಆಕೆಯ ನೆಚ್ಚಿನ ಆಟಿಕೆ ನೋಡ್ರಿ. ಮಗುವಿನೊಟ್ಟಿಗೆ ಮತ್ತೆ ಮಗುವಾಗಿ ನಾವು ಆಟ ಆಡಲಿಕ್ಕೆ ಅವಕಾಶ ಸಿಗೋದು ಮತ್ತು ನಾವು ಇನ್ನೊಂದು ಮಗುವಿಗೆ ಜನ್ಮ ಕೊಟ್ಟಾಗ ಅಥವಾ ಮತ್ತೊಂದು ಮಗುವಿನೊಟ್ಟಿಗೆ ಬರ್ತಾಗ, ಮನಸ್ಸು ಬಿಚ್ಚಿ ಬೆರೆತಾಗ ನೋಡ್ರಿ. ಮನ್ಯಾಗ ಅವು ಮಾಡಿದ ಬಿಸಿ ಬಿಸಿ ರೊಟ್ಟಿ, ಹೀರಿಕಾಯಿ ಚಟ್ಟ, ತುಪ್ಪ, ಅವ್ರಿಕಾಳು ಪಲ್ಯ, ಗಜ್ರಿ, ಉಳ್ಳಾಗಡ್ಡಿ ಹಿಂಗೆ ಹಾಕಿ ತಾಟ್ ಹಚ್ಚಿ ಕೊಟ್ಬಿಟ್ಲು ಅಂತಂದ್ರೆ ಯಾವ ದೇವಲೋಕದ ಅಮೃತ ಇದ್ರ ಮುಂದೆ ನಿವಾಳಿಸಿ ಒಗಿಬೇಕು ನೋಡ್ರಿ. ನಮಸ್ಕಾರ. ಭಾಳ ದಿವಸದ ನಂತರ ನನಗೆ ಭಾರತೀಯ ಅಂಚೆ ಮುಖಾಂತರ ಒಂದು ಪುಸ್ತಕಗಳ ಪೊಟ್ಟಣ ಬಂತಂತದ. ಯಾವ್ಯಾವ ಪುಸ್ತಕಗಳನ್ನು ತರಿಸೀನಿ ಅನ್ನೋದು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಎಲ್ಲ ಪುಸ್ತಕಗಳು ಹರಿವು ಪುಸ್ತಕಾಲಯದಿಂದ ಬಂದದ್ದು. ಈ ಸಲ ಪುಸ್ತಕ ಭಾಳ ವಿಶೇಷವಾಗಿ, ಪ್ರತಿ ಸಲನೂ ವಿಶೇಷನೇ, ಈ ಸಲ ಸ್ವಲ್ಪ ಜಾಸ್ತಿ ಮನಸ್ಸಿಗೆ ಹತ್ತಿರವಾದ ಒಂದು ವಿಷಯವನ್ನು ಈ ಪುಸ್ತಕಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಕೇಳಿದ್ವಿ ಯಾವ ಪುಸ್ತಕ ತರಿಸೀನಿ ಅಂತಂದ್ರೆ, ಗೊತ್ತದ ವಸುಧೇಂದ್ರ ಅವರ ಎಲ್ಲ ಕೃತಿಗಳನ್ನು ಓದುವ ಬಯಕೆ ನನಗೆ ಐತಿ. ಅದಕ್ಕೆ ಅವರ ಯುಗಾದಿ ಇದು 9ನೇ ಮುದ್ರಣ ಕಂಡದಂತ. ಅವರು ಬರವಣಿಗೆ ಹಂಗೆ ಐತಿ, ಮರುಮುದ್ರಣ ಕಾಣು ಹಂಗೆ. ಆಮೇಲೆ ವಿಚಾರ ಕ್ರಾಂತಿಗೆ ಆಹ್ವಾನ, ಕುವೆಂಪು ಅವರ ಪುಸ್ತಕ. ಸಾಕಷ್ಟು
ಈಗ ಸದ್ಯ ನಾವು ಓದ್ತಿರುವಂತಹ ನನ್ನ ದೇವರು ಮತ್ತು ಇತರ ಕಥೆಗಳು ಒಳಗೂ ಕೂಡ ಅವರ ವಿಮರ್ಶಾತ್ಮಕ ಪ್ರಬಂಧಗಳು ಬಹಳ ಚಂದ ಮೂಡಿ ಬಂದವ. ಅದೇ ಕಾರಣಕ್ಕೆ ಇದನ್ನು ನೋಡಬೇಕು ಅಂತ ಹೇಳಿ ತರಿಸ್ಕೊಂಡೆ. ಬೇಂದ್ರೆ ಅಜ್ಜ ಅವ್ರದ್ದು ಬೇರೆ ನಾಟಕದ ಕೃತಿ ಹಾಕಿದ್ದೆ, ಅದರದ್ದು ಅವ್ರ ಹತ್ರ ಇಲ್ಲ ಅಂತ ಹೇಳಿ ಅವ್ರು ನನಗೆ ತಿಳಿಸ್ತೀನಿ. ಗೋಲ್ ಈ ಸಣ್ಣ ಪುಸ್ತಕನ ಕಳ್ಸಾರ, ಆದರೆ ಇದು ನನ್ನ ಕಡೆ ಮೊದಲೇ ಇತ್ತು. ಇನ್ನೊಂದು ಪ್ರತಿ ಈಗ ನನ್ನ ಬಳಿ ಆಯಿತು. ಇನ್ನು ಭಾಳ ವಿಶೇಷವಾದ ಮನಸ್ಸಿಗೆ ಆಪ್ತವಾದ ಪುಸ್ತಕ ಬರ್ತಿದ್ದಂಗೆ ನನ್ನ ಮಗಳದ್ರ ಅವತಾರ ಹೆಂಗೆ ಮಾಡಿಬಿಟ್ಟಾಳೆ ನೋಡ್ರಿ. ನಾವೆಲ್ಲ ಸಣ್ಣವರಿದ್ದಾಗ ಗಿಳಿವಿಂಡು ತುಂತುರು ಬಂದು ನಮ್ಮ ಕೈ ಸೇರಿದಾಗ ಅದೆಷ್ಟು ಖುಷಿ ಆಗ್ತಿತ್ತು. ಅದೇ ಖುಷಿಯನ್ನು ನಾನು ಇವತ್ತು ಮತ್ತೆ ಅನುಭವಿಸಿದೆ. ಅದು ಈ ಚಿಲಿಪಿಲಿ ಗೂಡು ಮಕ್ಕಳ ಮಾಸಪತ್ರಿಕೆ ಕೈಯಾಗಿ ಹಿಡಿದಾಗ. ಇನ್ನು ಯಾಕೆ ತೀರಾ ಆಪ್ತ ಅಂತಂದ್ರೆ ಇದ್ರಾಗ ನನ್ನದು ಒಂದು ಕತೆ ಐತ್ರಿ. ನಾನು ಬರೆದಂಥ ಕಥೆನೂ ನೀವು ಈ ಮಾಸಪತ್ರಿಕೆಯೊಳಗೆ ಕಾಣಬಹುದು. ನಿಮ್ಮ ಮನೆಗೂ ಮಕ್ಕಳಿದ್ರೆ ಈ ಮಾಸಪತ್ರಿಕೆಯನ್ನು ಕೊಂಡು ಓದುವುದು, ಮಕ್ಕಳಿಗೆ ಕೊಡುವುದನ್ನು ಮರಿಬೇಡ್ರಿ. ಭಾಳ ಚಂದ ಪತ್ರಿಕೆಯನ್ನು ರೂಪಿಸಾರ. ಮಕ್ಕಳ ಓದಿಗೆ ಅನುಕೂಲ ಆಗು ಹಂಗೆ, ಅವರಿಗೆ ವಿಜ್ಞಾನದ ತಿಳುವಳಿಕೆ ಬರೋ ಹಂಗೆ ಚಿತ್ರಗಳನ್ನು ಕೊಟ್ಟು ಬ್ಯಾಸರ ಆಗ್ಲಾರ್ದಂಗೆ ಅವರ ಮನಸ್ಸನ್ನು ಕೇಂದ್ರೀಕರಿಸುವ ಸಾಮರ್ಥ್ಯ ಹೊಂದಿದಂಥ ಒಂದು ಚಂದದ ಅಪ್ಪಟ ಕನ್ನಡ ಮಾಸಪತ್ರಿಕೆ ನಮ್ಮ ಕನ್ನಡದೊಳಗೆ ಬಂದದಲ್ಲ, ಇದಕ್ಕಿಂತ ಖುಷಿ ಮತ್ತೇನು ಬೇಕು ಹೇಳಿ. ಮತ್ತು ಪುಸ್ತಕಗಳ ಬಗ್ಗೆನೇ ಸಾಕಷ್ಟು ವಿಡಿಯೋಗಳನ್ನು ಮಾಡ್ತೀನಿ, ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಸಾಧ್ಯ ಆದಷ್ಟು ಓದುವ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಳೋಣ. ಓದು ನಿಜ ನಮ್ಮ ಬದುಕಿನಾಗ ಒಂದು ದೊಡ್ಡ ಸಂಭ್ರಮವನ್ನು ನಮಗೆ ತಂದು ಕೊಡ್ತದೆ ಅನ್ನೋದ್ರಾಗ ಎರಡು ಮಾತಿಲ್ಲ. ಧನ್ಯವಾದ.